ರಿಸಲ್ಟ್ನ ಎಕ್ಸ್ಪೆಕ್ಟ್ ಮಾಡಬಾರ್ದು ಅಂದರೆ ಹೇಗೆ? ನಾವೇನು ರೋಬೋಟ್ಗಳ? ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ. ರಿಸಲ್ಟ್ ಮೇಲೆ ಫೋಕಸ್ ಮಾಡಿಲ್ಲ ಅಂದರೆ ಸಕ್ಸಸ್ ಕಾಣಕ್ಕಾದ್ರೂ ಆಗುತ್ತಾ? ಸ್ವತಃ ನಾನೇ 100% ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡಿ ಫಲ ಯಾಕೆ ಬಯಸಬಾರ್ದು? ಈ ಶ್ಲೋಕ ಯಾರು ಕೂಡ ಡ್ರೀಮ್ಸ್ನ ಮತ್ತು ಗೋಲ್ಸ್ನ ಸೆಟ್ ಮಾಡ್ಕೋಬಾರ್ದು ಅಂತ ಹೇಳ್ತಿದ್ಯಾ? ಈ ಶ್ಲೋಕ ಇವತ್ತಿಗೂ ವ್ಯಾಲಿಡ್ ಇದೆನಾ? ಬನ್ನಿ ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ. ಟಿಲ್ ದ ಎಂಡ್ ಸ್ಕಿಪ್ ಮಾಡಬೇಡಿ, ಬಿಕಾಸ್ ಎವ್ರಿಥಿಂಗ್ ಇಸ್ ಕನೆಕ್ಟೆಡ್. ಮೊದಲನೇದಾಗಿ ಈ ಶ್ಲೋಕ 2ನೇ ಚಾಪ್ಟರ್ 47ನೇ ಟೆಕ್ಸ್ಟಲ್ಲಿ ಬರುತ್ತೆ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭೂರ್ ಮಾತೆ ಸಂಗೋಸ್ತ್ವ ಅಕರ್ಮಣಿ. ಈ ಶ್ಲೋಕನ ಅನಲೈಸ್ ಮಾಡಿ. ಮೊದಲನೇ ಸಾಲಲ್ಲಿ ಬರುತ್ತೆ ಕರ್ಮಣ್ಯೇವ ಅಧಿಕಾರಸ್ತೆ ಅಂತ. ಅಧಿಕಾರ ಅಂದರೆ ಈ ಶ್ಲೋಕನ ಕೃಷ್ಣ ಸ್ಟಾರ್ಟಿಂಗಲ್ಲೇ ಹೇಳ್ತಿದ್ದಾನೆ, ನಿನಗೆ ಯಾವುದ್ರಲ್ಲಿ ಅಧಿಕಾರ ಇದೆ, ಯಾವುದ್ರಲ್ಲಿ ಅಧಿಕಾರ ಇಲ್ಲ ಅಂತ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಅಂದರೆ ನಿನಗೆ ನಿನ್ನ ನಿಯೋಜಿತ ಕರ್ತವ್ಯಗಳನ್ನು ಮಾಡೋದಕ್ಕೆ ಅಷ್ಟೇ ಅಧಿಕಾರ ಇರೋದು, ಆದರೆ ಅದರಿಂದ ಬರೋ ಕರ್ಮ ಫಲದ ಅಧಿಕಾರ ನಿನಗಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾನೆ. ಇಲ್ಲಿ ನಮಗೆ ಆ್ಯಕ್ಚುಲಿ ಡೌಟ್ ಸ್ಟಾರ್ಟ್ ಆಗುತ್ತೆ. ನಾನೇ ಕರ್ಮ ಮಾಡ್ತಿರೋದು, ನಾನೇ ಕೆಲಸ ಮಾಡ್ತಾ ಇರೋದು, 100% ನಾನೇ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀನಿ, ಆದರೂ ಕೂಡ ನನಗೆ ಯಾಕೆ ಈ ಕರ್ಮಫಲ ದಕ್ಕೋದಿಲ್ಲ? ಈ ಕರ್ಮಫಲದ ಆಸೆ ಬಿಡು ಅಂತ ಕೃಷ್ಣ ಏನು ಕೇಳ್ತಾ ಇದ್ದಾನೆ ಅಂತ. ಇಲ್ಲಿ ಸ್ಟ್ರಾಂಗ್ಲಿ ಡೌಟ್ ಬರೋದೇನು ಅಂತಂದರೆ, ನನಗೆ ಯಾಕೆ ಈ ಕರ್ಮಫಲದ ಮೇಲೆ ಅಧಿಕಾರ ಇಲ್ಲ, ರಿಸಲ್ಟ್ ಮೇಲೆ ನನಗೆ ಯಾಕೆ ಅಧಿಕಾರ ಇಲ್ಲ ಅಂತ. ನಮ್ಗೆ ಯಾಕೆ ಅಧಿಕಾರ ಇಲ್ಲ ಕರ್ಮಫಲದಲ್ಲಿ ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಾವು ಅರ್ಥ ಮಾಡ್ಕೋಬೇಕು, ಕರ್ಮದಲ್ಲಿ 3 ವಿಧ ಇದೆ. 1 ವಿಕರ್ಮ, 2 ಕರ್ಮ, 3ನೇದು ಅಕರ್ಮ ಅಂತ. ವಿಕರ್ಮ ಅಂದರೆ ಅದು ಕೂಡ ನೀವು ಮಾಡೋ ಆ್ಯಕ್ಷನ್ ಅಥವಾ ಕೆಲಸ ಆಗಿರುತ್ತೆ, ಆದರೆ ಅದು ಶಾಸ್ತ್ರದ ವಿರುದ್ಧವಾಗಿರುತ್ತೆ. ಭಗವಂತ ಇದನ್ನು ಯಾವುದನ್ನು ಮಾಡಬೇಡ ಅಂತ ಹೇಳಿರ್ತಾನೆ, ಅದನ್ನು ವಿರುದ್ಧವಾಗಿ ಮಾಡಿದ್ರೆ ಅದು ವಿಕರ್ಮವಾಗುತ್ತೆ. ಈ ಜೂಜಾಡೋದು, ಕಳ್ತನ ಮಾಡೋದು, ಮದ್ಯ ಮಾಂಸ ಹೆಂಡಗಳನ್ನು ಕುಡಿಯೋದು, ಸೊ ಇದೆಲ್ಲ ವಿಕರ್ಮದಲ್ಲಿ ಬರುತ್ತೆ. 2ನೇದು ಬಂದು ಕರ್ಮ ಅಂತ. ಸೊ ಕರ್ಮದಲ್ಲಿ ನಾವು ಮಾಡೋ ಎಲ್ಲ ಆ್ಯಕ್ಷನ್ಗೆ ರಿಯಾಕ್ಷನ್ ಬರುತ್ತೆ, ಅದು ಕರ್ಮ. ಇದು ಶಾಸ್ತ್ರಬದ್ಧವಾಗಿದ್ದರೂ ಕೂಡ ಕೃಷ್ಣ ಇದನ್ನು ನಮಗೆ ಸಜೆಸ್ಟ್ ಮಾಡಲ್ಲ. ಯಾಕಂದರೆ ಈ ಕರ್ಮವನ್ನು ಮಾಡಿದಾಗ ಪುಣ್ಯ ಅಥವಾ ಪಾಪ ಅನ್ನೋ ರಿಸಲ್ಟ್ ಬರುತ್ತೆ. ಸೊ ಈ ಎರಡನ್ನೂ ಎಂಜಾಯ್ ಮಾಡಲಿಕ್ಕೆ ನಾವು ಮತ್ತೆ ಬರ್ತ್ನ ತಗೋಬೇಕು, ಅಂದರೆ ಮತ್ತೆ ಹುಟ್ಟಿ ಬರಬೇಕು. ಹೇಳ್ತೀವಲ್ಲ, ಪುನರಪಿ ಜನನಂ ಪುನರಪಿ ಮರಣಂ ಅಂತ. ಮತ್ತೆ ಹುಟ್ಟಬೇಕು, ಮತ್ತೆ ಸಾಯಬೇಕು, ಮತ್ತೆ ಹುಟ್ಟಬೇಕು. ಸೊ ಈ ಜನನ ಮರಣಗಳ ಚಕ್ರದಿಂದ ದೂರ ಮಾಡಲಿಕ್ಕೆ ಯಾವಾಗಲೂ ಭಗವಂತ ಹಾತೊರಿತಾ ಇರ್ತಾನೆ ನಮ್ಮನ್ನು. ಆದರೆ ನಾವು ಈ ಕರ್ಮದ ದಾರಿಯಲ್ಲಿ ನಡೀತಾ ಇದ್ದರೆ ಮತ್ತೆ ಈ ಪುನರಪಿ ಜನನಂ ಪುನರಪಿ ಮರಣಂ ಈ ಸೈಕಲ್ನಲ್ಲೇ ಸಿಕ್ಕಾಕೊಳ್ತೀವಿ. ಅದಕ್ಕೆ ಭಗವಂತ ಈ ಮಾರ್ಗವನ್ನು ನಮಗೆ ಸಜೆಸ್ಟ್ ಮಾಡೋದಿಲ್ಲ. 3ನೇದು ಬಂದು ಅಕರ್ಮ ಅಂತ. ಅಕರ್ಮ ಅಂದರೆ ನೀವು ಕರ್ಮವನ್ನು ಮಾಡ್ತೀರಾ, ನೀವು ಆ್ಯಕ್ಷನ್ನ ಮಾಡ್ತೀರಾ, ಬಟ್ ದೇರ್ ಇಸ್ ನೋ ರಿಯಾಕ್ಷನ್. ನಾವೆಲ್ಲರೂ ಕೇಳಿರ್ಬೋದು ನ್ಯೂಟನ್ಸ್ ಥರ್ಡ್ ಲಾ, ಎವ್ರಿ ಆ್ಯಕ್ಷನ್ ಹ್ಯಾವ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ರಿಯಾಕ್ಷನ್ ಅಂತ. ಆದರೆ ಇಲ್ಲಿ ಭಗವಂತ ಹೇಳ್ತಿರೋದು ಅಕರ್ಮ ಅಂದರೆ ದೇರ್ ಇಸ್ ನೋ ರಿಯಾಕ್ಷನ್. ನಾವು ಈ ಅಕರ್ಮವನ್ನು ಮಾಡೋದ್ರಿಂದ ನಮಗೆ ಯಾವ ರೀತಿಯ ಕರ್ಮಫಲ ಅಥವಾ ರಿಯಾಕ್ಷನ್ಗಳು ಇರೋದಿಲ್ಲ. ಈ ಅಕರ್ಮವನ್ನು ಮಾಡೋದಾದರೂ ಹೇಗೆ ಅಂತ ಅಂದರೆ, ನಾವು ಏನೇ ಮಾಡೋ ಕೆಲಸವನ್ನು ಭಗವಂತನಿಗೆ ಸಮರ್ಪಿಸಿ ಮಾಡೋದನ್ನು ಅಕರ್ಮ ಅಂತ ಕರಿತೀವಿ. ಎಕ್ಸಾಂಪಲ್ ತಗೊಳ್ಳಿ, ನೀವು ನಿಮಗೋಸ್ಕರ ಅಡುಗೆಯನ್ನು ಮಾಡಿಕೊಂಡು ತಿಂತಾ ಇದ್ದೀರಾ, ಅದು ಕರ್ಮದಲ್ಲಿ ಬರುತ್ತೆ. ಅದೇ ನೀವು ಭಗವಂತನಿಗೋಸ್ಕರ ನೈವೇದ್ಯ ಮಾಡಿ ಆ ಆಹಾರವನ್ನು ಪ್ರಸಾದವಾಗಿ ಸ್ವೀಕರಿಸ್ತಾ ಇದ್ದೀರಾ, ಇದು ಅಕರ್ಮದಲ್ಲಿ ಬರುತ್ತೆ. ಈಗ ನಾವು ಕರ್ಮ, ಅಕರ್ಮ, ವಿಕರ್ಮ ಅಂತ ಅಂದರೆ ಏನಂತ ತಿಳ್ಕೊಂಡ್ವಿ. ಈಗ ನಾವು ಶ್ಲೋಕಕ್ಕೆ ಬರೋಣ. ಈ ಶ್ಲೋಕದಲ್ಲಿ ನಾವು 4 ಭಾಗವನ್ನು ಮಾಡ್ಬೋದು. 1, ಭಗವಂತ ಹೇಳ್ತಿರೋದು ನಿನಗೆ ನಿಯೋಜಿತ ಕರ್ತವ್ಯವನ್ನು ಮಾಡಲಿಕ್ಕೆ ಅಷ್ಟೇ ಅಧಿಕಾರ ಇರೋದು ಅಂತ. 2ನೇದು ಅದರ ಕರ್ಮಫಲಕ್ಕೆ ನಿನಗೆ ಅಧಿಕಾರ ಇಲ್ಲ ಅಂತ. 3ನೇದು ಬಂದು ಅದರ ಕಾರಣ ಕರ್ತನೂ ನೀನಲ್ಲ ಅಂತ. ಸೊ ಆ ಕರ್ಮಫಲನೂ ನಿಂದಲ್ಲ, ಅದ್ರ ಮೇಲೆ ಅಧಿಕಾರನೂ ಇಲ್ಲ, ಅದ್ರ ಕಾರಣಕರ್ತನೂ ನೀನಲ್ಲ ಅಂತ ನೀನು ಆ ಕರ್ಮವನ್ನು ಬಿಡಬೇಕು ಅಂತ ಕೂಡ ನಿನಗೆ ಮನಸ್ಸಾಗಬಾರ್ದು ಅಂತ 4ನೇ ಭಾಗ ಬರುತ್ತೆ. ಈ ಶ್ಲೋಕನ ನಾವು ವಿತ್ ಕಂಟೆಕ್ಸ್ಟ್ ಅರ್ಥ ಮಾಡಿಕೊಂಡ್ರೆ ಮಾತ್ರ ಈ ಶ್ಲೋಕ ನಮಗೆ ಆ್ಯಸ್ ಇಟ್ ಈಸ್ ಅರ್ಥ ಆಗುತ್ತೆ. ಇಲ್ಲ ಅಂತಂದರೆ ತುಂಬ ಕನ್ಫ್ಯೂಸ್ ಆಗುತ್ತೆ, ಇಲ್ಲ ಈ ಶ್ಲೋಕ ತುಂಬ ಇನ್ಜಸ್ಟಿಸ್ ಮಾಡ್ತಾ ಇದೆ ಅಂತ ಕೂಡ ಫೀಲ್ ಬರುತ್ತೆ. ಏನಪ್ಪ ಕಂಟೆಕ್ಸ್ಟ್ ಅಂತ ಅಂದರೆ, ಶ್ರೀಕೃಷ್ಣ ಪರಮಾತ್ಮ ಅರ್ಜುನ್ನಿಗೆ ಈ ಭಗವದ್ಗೀತನ ಬೋಧಿಸ್ತಾ ಇರೋದು ಅಲ್ಟಿಮೇಟ್ ಬೆನಿಫಿಟ್ ಅಂದರೆ ಅಲ್ಟಿಮೇಟ್ ಗೋಲ್ನ ರೀಚ್ ಆಗಲಿಕ್ಕೆ ಹೊರತು ಇಮಿಡಿಯೇಟ್ ಗೋಲ್ನ ರೀಚ್ ಆಗಲಿಕ್ಕೆ ಅಲ್ಲ. ಸೊ ಇಮಿಡಿಯೇಟ್ ಗೋಲ್ ಏನಾಗಿತ್ತು ಅಂತ ಅಂದರೆ, ಮಹಾಭಾರತ ಯುದ್ಧ, ಅದರಲ್ಲಿ ಪಾಂಡವರು ಮತ್ತು ಕೌರವರು ಹೊಡೆದಾಡ್ತಾ ಇದ್ದಾರೆ. ಸೊ ಪಾಂಡವರಿಗೆ ಜಯ ಆದರೆ ಅದೇ ಇಮಿಡಿಯೇಟ್ ಗೋಲ್, ಅಂದರೆ ನಮಗೆ ಜಯ ಸಿಕ್ತು ಅನ್ನೋದಾಗಿರುತ್ತೆ. ಆ ಇಮಿಡಿಯೇಟ್ ಗೋಲ್ಗೋಸ್ಕರನೇ ಏನಾದರೂ ಕೃಷ್ಣ ಈ ಶ್ಲೋಕನ ಹೇಳ್ತಾ ಇದ್ದರೆ ನೀನು ಕರ್ಮಫಲ ಬಿಡು ಅಂತ ಹೇಳಲಿಕ್ಕೆ ಚಾನ್ಸ್ ಇರೋದಿಲ್ಲ. ಸೊ ಇದರಿಂದ ನಮಗೆ ಅರ್ಥ ಆಗುತ್ತೆ ಕೃಷ್ಣ ಪರಮಾತ್ಮ ಹೇಳ್ತಿರೋದು ಫೈನಲ್ ಮತ್ತು ಅಲ್ಟಿಮೇಟ್ ಗೋಲ್ನ ಎಲ್ಲರನ್ನೂ ರೀಚ್ ಮಾಡಿಸ್ಲಿಕ್ಕೋಸ್ಕರ ಈ ಶ್ಲೋಕನ ಹೇಳ್ತಿರೋದು. ಹಂಗಂದರೆ ಈ ಅಲ್ಟಿಮೇಟ್ ಗೋಲ್ ಏನು ಅಂತ? ಅಲ್ಟಿಮೇಟ್ ಗೋಲ್ ಬಂದು ಲಿಬರೇಷನ್. ಈ ಜನನ ಮರಣಗಳ ಸೈಕಲಿಂದ ಹೊರಗೆ ಬಂದು ಲಿಬರೇಷನ್ ಅಂದರೆ ಮುಕ್ತಿಯನ್ನು ಪಡ್ಕೊಳ್ಳೋದು ಅಥವಾ ಭಗವಂತನ ಧಾಮಕ್ಕೆ ಮರಳಿ ಹೋಗೋದು.
ಸೊ ಈ ಅಲ್ಟಿಮೇಟ್ ಗೋಲ್ನ ರೀಚ್ ಮಾಡಿಸ್ಲಿಕ್ಕೆ ಏನೆಲ್ಲ ಬೇಕು ಅದನ್ನು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಕೊಡ್ತಾ ಇರೋದು. ಯಾರೆಲ್ಲ ಲಿಬರೇಷನ್ ಆಗಬೇಕಂತ ಇದ್ದಾರೆ ಅಥವಾ ಭಗವಂತನ ಧಾಮಕ್ಕೆ ಹೋಗ್ಬೇಕಂತ ಇದ್ದಾರೆ ಅವರಿಗೆ ಕೆಲವೊಂದು ಕ್ವಾಲಿಟೀಸ್ ಇರಬೇಕು ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ಯಾವುದೆಲ್ಲ ಅಂತ ಅಂದರೆ ಜಯ ಅಪಜಯ, ಸುಖ ದುಃಖ ಅಥವಾ ಬೇರೆ ಯಾವುದೇ ಡ್ಯುಯಾಲಿಟಿಗಳಿಗೆ ಅವನು ಅಟ್ಯಾಚ್ ಆಗಿರಬಾರ್ದು ಅಂತ. ನಮ್ಮ ಲೈಫಲ್ಲಿ ನೀವು ಎಕ್ಸಾಂಪಲ್ ತಗೊಳ್ಳಿ, ನಾವು ಎಕ್ಸಾಮ್ ಬರಿತಾ ಇದ್ದೀವಿ ಅಂತ ಅಂದರೆ ನಮ್ಮ ಪೂರ್ಣ ಮನಸ್ಸು ಫಲಿತಾಂಶದ ಮೇಲೆ ಇತ್ತು ಅಂತ ಅಂದರೆ ಅದು ಫೇಲ್ ಆಗಿರ್ಬೋದು ಅಥವಾ ಪಾಸ್ ಆಗಿರ್ಬೋದು, ನಾವು ಅದಕ್ಕೆ ಅಟ್ಯಾಚ್ ಆಗಿರ್ತೀವಿ. ಸೊ ಅಟ್ಯಾಚ್ಮೆಂಟ್ ನಮಗೆ ಲಿಬರೇಷನ್ನ ಕೊಡೋದಿಲ್ಲ. ಸೊ ಇದು ಫೈನಲ್ ಅಲ್ಟಿಮೇಟ್ ಗೋಲ್. ಇನ್ನೂ ಒಂದು ವೇನಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು ಅಂತಂದರೆ, ಈ ಫಲದ ಮೇಲೆ ಯಾವಾಗಲೂ ನಾವು ಅಪೇಕ್ಷಿಸ್ತಾ ಇದ್ದರೆ ಅಥವಾ ಪೂರ್ಣ ಮನಸ್ಸು ಅದರಲ್ಲೇ ಇದ್ದರೆ ನಾವು ಇಲ್ಲಿ ಈ ಪ್ರಾಸೆಸ್ ಅಂದರೆ ನಾವು ಆ ಎಕ್ಸಾಮ್ಗೆ ಸ್ಟಡಿ ಮಾಡಲಿಕ್ಕೂ ಕೂಡ ಕಷ್ಟ ಆಗುತ್ತೆ ಮತ್ತು ಓವರ್ ಥಿಂಕಿಂಗ್ ಸ್ಟಾರ್ಟ್ ಮಾಡ್ತೀವಿ. ಈ ಓವರ್ ಥಿಂಕಿಂಗ್ ಬಿಲ್ಡ್ ಆಗ್ತಾ ನಾವು ಎಕ್ಸಾಮ್ಗೂ ಕೂಡ ಚೆನ್ನಾಗಿ ಓದ್ಕೊಳ್ಳೋಕ್ಕಾಗೋದಿಲ್ಲ ಮತ್ತು ನಮ್ಮ ಸ್ಟ್ರೆಂತ್ ಏನಿರುತ್ತೆ ಅದನ್ನು ಫುಲ್ಲಿ ಎಕ್ಸಿಬಿಟ್ ಮಾಡಲಿಕ್ಕೂ ಕೂಡ ತುಂಬ ಕಷ್ಟ ಆಗುತ್ತೆ. ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳಿ, ನಾವು ಯಾವುದೋ ಒಂದು ಮಹತ್ತರವಾದ ಸ್ಪೋರ್ಟ್ಸ್ನ ಆಡ್ತಾ ಇದ್ದೀವಿ ಅಂತ, ಅದರಲ್ಲಿ ನನ್ನ ಪೂರ್ಣ ಗಮನ ರಿಸಲ್ಟ್ ಮೇಲೆ ಇತ್ತು ಅಂತ ಅಂದರೆ ನಾನು ಇಲ್ಲಿ ಪ್ರಾಸೆಸ್ ಅಂದರೆ ಆಟವನ್ನು ಚೆನ್ನಾಗಿ ಆಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತು ಆ ರಿಸಲ್ಟ್ ಬಂದಾಗ ಅದು ಸಕ್ಸಸ್ ಆಗಿರಲಿ ಫೇಲ್ಯೂರ್ ಆದರೆ ನಾನು ತುಂಬ ದುಃಖ ಪಡ್ತೀನಿ, ಅದೇ ಸಕ್ಸಸ್ ಆದರೆ ನಾನು ತುಂಬ ಹಿಗ್ತೀನಿ ಮತ್ತು ಪ್ರೌಡ್ನೆಸ್ ಫೀಲ್ ಆಗ್ತೀನಿ. ಸೊ ಈ ಎರಡೂ ಕೂಡ ಡೇಂಜರಸ್. ಅದಕ್ಕೆ ಇಲ್ಲಿ ಭಗವಂತ ಹೇಳ್ತಿರೋದು ಈ ಕರ್ಮವನ್ನು ಬಿಟ್ಟು ಅಕರ್ಮಕ್ಕೆ ಶಿಫ್ಟ್ ಆಗಿ ಅಂತ. ಅಕರ್ಮ ಅನ್ನೋದು ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೆ, ದ ಥಿಂಗ್ ವಿಚ್ ಡೋಂಟ್ ಹ್ಯಾವ್ ಎನಿ ರಿಯಾಕ್ಷನ್. ಓಕೆ, ಇನ್ನೊಂದು ಸ್ಟೇಟ್ಮೆಂಟ್ ಇದೆ ಆ ಶ್ಲೋಕದಲ್ಲಿ, ಏನಂತ ಅಂದರೆ ಆ ಫಲದ ಅಧಿಕಾರಿ ಅಥವಾ ಆ ಫಲದ ಕಾರಣಕರ್ತ ನೀನಲ್ಲ ಅಂತ. ಇದು ಹೇಗೆ ಅರ್ಥ ಮಾಡ್ಕೋಬೇಕು? ಯಾಕಂದರೆ ನಾನೇ ಈ ಕೆಲಸವನ್ನೆಲ್ಲ ಮಾಡ್ತಾ ಇರೋದು, 100% ಪರಿಶ್ರಮ ಆಗ್ತಿರೋದು, ಹಾರ್ಡ್ ವರ್ಕ್ ಮಾಡ್ತಾ ಇರೋದು, ಬಟ್ ನಾನು ಈ ಕಾರಣಕರ್ತ ಅಲ್ಲ ಅಂತ ಅಂದರೆ ಹೇಗೆ? ನಿಜಕ್ಕೂ ನಾವು ಕಾರಣಕರ್ತರಲ್ಲ. ಯಾಕಂತ ಅಂದರೆ ನಾವು ಯಾವುದರಲ್ಲೂ ಇಂಡಿಪೆಂಡೆಂಟ್ ಅಲ್ಲ, ನಾವು ಎಲ್ಲದರಲ್ಲೂ ಡಿಪೆಂಡೆಂಟ್ ಆಗಿದ್ದೀವಿ. ಜಸ್ಟ್ ಥಿಂಕ್ ಮಾಡಿ, ನಮ್ಮ ಸರೌಂಡಿಂಗ್ ಪ್ರಕೃತಿ ಮೇಲೆ ನಾವು ಫುಲ್ ಡಿಪೆಂಡ್ ಆಗಿದ್ದೀವಿ. ಇವನ್ ಥಿಂಕ್ ಮಾಡಿ, ನಮ್ಮ ಉಸಿರಾಟ ನಮ್ಮ ಕಂಟ್ರೋಲಲ್ಲಿಲ್ಲ, ನಮ್ಮ ಹಾರ್ಟ್ ಬೀಟ್ ನಮ್ಮ ಕಂಟ್ರೋಲಲ್ಲಿಲ್ಲ, ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಕೂಡ ನಮ್ಮ ಕಂಟ್ರೋಲಿಲ್ಲ, ಈವನ್ ಡೈಜೆಷನ್ ಕೂಡ ನಮ್ಮ ಕಂಟ್ರೋಲಲ್ಲಿಲ್ಲ. ಮತ್ತು ಪ್ಲೇಸ್ ಆಗಿರ್ಬೋದು, ಟೈಮ್ ಆಗಿರ್ಬೋದು, ಕರ್ಮ ಆಗಿರ್ಬೋದು, ಇದು ಯಾವುದು ನಮ್ಮ ಕಂಟ್ರೋಲಲ್ಲಿಲ್ಲ. ಸೊ ಇದೆಲ್ಲ ನಮ್ಮ ಕಂಟ್ರೋಲಲ್ಲಿ ಇಲ್ಲ ಅಂದಮೇಲೆ ನಾನು ಸುಮ್ಮನೆ ವರ್ಕ್ ಮಾಡ್ತಾ ಇದ್ದೀನಿ, ಬಟ್ ರಿಸಲ್ಟ್ ಬಂತು ಅಂದರೆ ಇದರ ಎಲ್ಲದರ ಸಹಾಯದಿಂದ ಮಾತ್ರ ಆ ರಿಸಲ್ಟ್ ಬಂದಿದೆ. ಸೊ ನಾನೊಬ್ಬನೇ ಅಲ್ಲ ಇದರಲ್ಲಿ ಶೇರ್ ತಗೊಳ್ಳೋದು, ಇವರೆಲ್ಲ ಶೇರ್ ತಗೋತಾರೆ. ಸೊ ಅದಕ್ಕೆ ಡೈರೆಕ್ಟ್ಲಿ ನಾನು ಕಾರಣಕರ್ತ ಅಲ್ಲ. ಅದಕ್ಕೆ ಭಗವದ್ಗೀತೆಯಲ್ಲಿ ಇನ್ನೊಂದು ಕಡೆ ಬರುತ್ತೆ, ನಿಮಿತ್ತ ಮಾತ್ರಂ ಭವಸವ್ಯ ಸಾಚಿನ್ ಅಂತ. ಅಂದರೆ ನೀನು ನಿಮಿತ್ತ ಮಾತ್ರ, ನೀನು ಒಂದು ಇನ್ಸ್ಟ್ರೂಮೆಂಟ್ ಈ ಗಾಡ್ಸಿನ ಒಂದು ಪ್ಲ್ಯಾನಲ್ಲಿ ಅಂತ. ಹಾಗಾಗಿ ಕನ್ಕ್ಲೂಡ್ ಮಾಡೋದಾದರೆ ಈ ಶ್ಲೋಕನ ವಿತ್ ಕಂಟೆಕ್ಸ್ಟ್ ಅರ್ಥ ಮಾಡ್ಕೋಬೇಕು, ಅದು ಒಂದು. ಎರಡನೇದು, ಈ ಶ್ಲೋಕನ ಇಮಿಡಿಯೇಟ್ ಗೋಲ್ನ ಅಚೀವ್ ಮಾಡಲಿಕ್ಕೆಲ್ಲ ಹೇಳಿರೋದು, ಅಲ್ಟಿಮೇಟ್ ಗೋಲ್ ಅಂದರೆ ಲಿಬರೇಷನ್ನ ಅಚೀವ್ ಮಾಡಲಿಕ್ಕೆ ಈ ಶ್ಲೋಕನ ಶ್ರೀಕೃಷ್ಣ ಪರಮಾತ್ಮ ಹೇಳಿರೋದು. ಮೂರನೇದು, ಈ ಶ್ಲೋಕನ ನಮ್ಮ ಲೈಫಲ್ಲಿ ಫಾಲೋ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಅಂತ ಅಂದರೆ, ಒಂದನೇದು, ನಾವೇನೇ ಮಾಡಿರ್ಬೋದು ಅದರಲ್ಲಿ ಸಕ್ಸಸ್ ಆಗ್ಬೋದು, ಫೇಲ್ಯೂರ್ ಆಗ್ಬೋದು. ನಾವು ಸಕ್ಸಸ್ ಆಗ್ತೀವಿ ಅನ್ನೋ ಯಾವುದೇ ಗ್ಯಾರಂಟಿ ಇರೋದಿಲ್ಲ. ಅಕಸ್ಮಾತ್ ಫೇಲ್ಯೂರ್ ಆದರೆ ನೀವು ಯಾವುದೇ ಕಾರಣಕ್ಕೂ ಡಿಪ್ರೆಷನ್ ಹೋಗೋದಿಲ್ಲ. ಮೋಸ್ಟ್ ಆಫ್ ದ ಪೀಪಲ್ ಈಗ ಸೂಸೈಡ್ ಮಾಡ್ಕೊತಿರೋದು ಅವರು ಅಂದ್ಕೊಂಡಿದ್ದು ಯಾವಾಗ ಆಗ್ತಿರಲ್ಲ, ಅದು ಮೆನಿ ಟೈಮ್ಸ್ ಆಗದೆ ಇರೋದನ್ನು ನೋಡಿ ಡಿಪ್ರೆಷನ್ನಿಗೆ ಹೋಗಿ ಅವರು ಸೂಸೈಡ್ ಎಲ್ಲ ಮಾಡ್ಕೋತಾರೆ. ಸೊ ಇದು ಏನಕ್ಕಂತ ಅಂದರೆ ಅವರು ಅಲ್ಟಿಮೇಟ್ ಗೋಲ್ ಬಗ್ಗೆ ಥಿಂಕ್ ಯಾವತ್ತೂ ಮಾಡಿರೋದಿಲ್ಲ. ಆದರೆ ಈ ಶ್ಲೋಕನ ಯಾರೆಲ್ಲ ಫಾಲೋ ಮಾಡ್ತಾರೆ ಅವರಿಗೆ ಈ ಬ್ಯಾಕ್ಗ್ರೌಂಡ್ ಸಬ್ಜೆಕ್ಟ್ ಮತ್ತು ಅಲ್ಟಿಮೇಟ್ ಸಬ್ಜೆಕ್ಟ್ ಗೊತ್ತಿರೋದ್ರಿಂದ ದೇ ವಿಲ್ ನಾಟ್ ಗೋ ಇನ್ ಟು ದಿಸ್ ಡಿಪ್ರೆಷನ್. ಸಮ್ ಪೀಪಲ್ ತುಂಬ ಸಕ್ಸಸ್ ಬರ್ತಾ ಇದೆ ಅಂತಂದರೆ ಈಗೋನ ಬಿಲ್ಡ್ ಮಾಡ್ಕೋತಾರೆ, ಪ್ರೌಡ್ ಫೀಲ್ ಆಗ್ತಾರೆ. ಸೊ ಅವಾಗಲೂ ಕೂಡ ಅವರಿಗೆ ಸಮಸ್ಯೆನೇ. ಆ ಈಗೋಯಿಂದ ಅವರ ಫ್ಯೂಚರ್ ಕೂಡ ಡಿಸ್ಟ್ರಕ್ಟ್ ಆಗ್ಬೋದು. ಸೊ ಅದಕ್ಕೆ ಈ ಶ್ಲೋಕ ಫಾಲೋ ಮಾಡೋರಿಗೆ ಈ ಈಗೋ ಸಮಸ್ಯೆನೂ ಬರಲ್ಲ ಅಥವಾ ಡಿಪ್ರೆಷನ್ ಸಮಸ್ಯೆನೂ ಬರೋದಿಲ್ಲ. ಮೂರನೇದು, ಫಾಲೋಯಿಂಗ್ ಓನ್ಲಿ ಅಕರ್ಮ ಅಂತ ಅಂದರೆ ಡೂಯಿಂಗ್ ಎವ್ರಿಥಿಂಗ್ ಟು ದ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಕೃಷ್ಣ. ನಮಗೆ ಸಿಗ್ತಿರೋದೆಲ್ಲ, ನಾವು ಮಾಡ್ತಾ ಇರೋದೆಲ್ಲ ಭಗವಂತ ಸಪ್ಲೈ ಮಾಡ್ತಿರೋದು ಅಂತ ತಿಳ್ಕೊಂಡು ನಾವು ಮಾಡೋ ಎಲ್ಲ ಕೆಲಸವನ್ನು ಭಗವಂತನಿಗೆ ಸಮರ್ಪಣೆ ಮಾಡಿದ್ರೆ ಅದು ಅಕರ್ಮ ಆಗುತ್ತೆ. ಫೈನಲಿ ಈ ಶ್ಲೋಕ ನಮಗೆ ಫೈನಲ್ ಗೋಲ್ನ ರೀಚ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಈ ವಿಡಿಯೋದಿಂದ ನೀವೇನೆಲ್ಲ ಕಲ್ತ್ರಿ ಅಂತ ಕಮೆಂಟ್ ಸೆಕ್ಷನ್ನಲ್ಲಿ 3 ಪಾಯಿಂಟ್ಸ್ನ ಕಮೆಂಟ್ ಮಾಡಿ. ಹರೇ ಕೃಷ್ಣ.